ಸ್ನೇಹಿತರೆ, ಕಾಲ ಬದಲಾಗಿಬಿಟ್ಟಿದೆ. ಈಗ ಭಾರತವನ್ನು ಯಾವ ದೇಶವೂ ಸುಲಭವಾಗಿ ತಲೆಕೆಡಿಸಿಕೊಳ್ಳಲಾರದು. ಹಿಂದೆ ಪಕ್ಕದ ದೇಶಗಳ ದುಷ್ಕೃತ್ಯಗಳನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಿತ್ತು ಭಾರತ. ಆದರೆ ಈಗ ಶತ್ರುಗಳ ಮನೆ ಬಾಗಿಲಿಗೆ ನಿಂತು ಅವರ ಭಾಷೆಯಲ್ಲೇ ಉತ್ತರ ಕೊಡುತ್ತಿದೆ. ಪಾಕಿಸ್ತಾನ ಮಾಡಿದ ಎಲ್ಲ ಕೆಟ್ಟ ಕೆಲಸಗಳನ್ನು ಪ್ರಪಂಚದ ಮುಂದೆ ಬಯಲು ಮಾಡಿತು. ಟರ್ಕಿ, ಅಜರ್ಬೈಜಾನ್ಗಳಿಗೆ ಅವುಗಳ ಸ್ಥಾನ ಏನೆಂದು ಸ್ಪಷ್ಟವಾಗಿ ತೋರಿಸಿತು. ಈ ಬಾರಿ ಕತೆ ಇನ್ನಷ್ಟು ದೊಡ್ಡದು. ಗುರಿ ಬಾಂಗ್ಲಾದೇಶ. ಹಿಂದೆ ಭಾರತದ ಸಹಾಯದಿಂದಲೇ ಸ್ವಾತಂತ್ರ್ಯ ಪಡೆದ ಆ ದೇಶ ಈಗ ಚೀನಾ ಪಾಕಿಸ್ತಾನ ಸಲಹೆಗಳ ಮೇಲೆ ಭಾರತವನ್ನು ಹೆಮ್ಮೆಯಿಂದ ಸವಾಲಾಗಿ ನೋಡುತ್ತಾ ಪ್ರಾರಂಭಿಸಿತು. ಆದರೆ ಭಾರತ ತುಂಬಾ ಸ್ಪಷ್ಟವಾಗಿ ತೋರಿಸಿತು, ತನ್ನ ಸ್ನೇಹ ಸಿಂಹದಂತೆ. ಯಾರೂ ತನ್ನ ಗಡಿಗಳನ್ನು ಅಥವಾ ಗೌರವವನ್ನು ಮುಟ್ಟದಿದ್ದರೆ ಮಾತ್ರ ಶಾಂತವಾಗಿರುತ್ತದೆ. ಮುಟ್ಟಿದರೆ ಸಿಂಹ ಎಚ್ಚರಗೊಂಡು ಗರ್ಜಿಸುತ್ತದೆ. ಕಳೆದ ಕೆಲವು ತಿಂಗಳುಗಳಿಂದ ಬಾಂಗ್ಲಾದೇಶ ಭಾರತವನ್ನು ಬೆದರಿಸಲು ಪ್ರಯತ್ನಗಳು ಶುರು ಮಾಡಿತು. ಚೀನಾ ಪಾಕಿಸ್ತಾನ ಸಲಹೆಗಳ ಮೇಲೆ ಹಣ ಹಾಕಿ ಯುದ್ಧ ತಂತ್ರಗಳು ರಚಿಸಿ ಒತ್ತಡ ತಂದಿತು. ಪೂರ್ವ ಉತ್ತರ ಭಾರತವನ್ನು ಉಳಿದ ದೇಶದೊಂದಿಗೆ ಸೇರಿಸುವ ಸಿಲಿಗುರಿ ಕಾರಿಡಾರ್ ಚಿಕನ್ ನೆಕ್ ತನ್ನ ಕೈಯಲ್ಲಿ ಇದೆಯೆಂದು, ಅದನ್ನು ಗಂಟಲು ಹಿಸುಕಿ ಭಾರತವನ್ನು ಮಡಿಸಿಬಿಡಬಹುದೆಂದು ಬಾಂಗ್ಲಾದೇಶ ಹೆಮ್ಮೆಯಿಂದ ಭಾವಿಸಿತು. ಆದರೆ ಭಾರತ ಈಗ ಹಳೆಯ ಭಾರತವಲ್ಲ. ಮೊದಲು ಸೋದರಭಾವ, ಸಹಾಯ ಎಂದು ಮಾತುಗಳು ಹೇಳುತ್ತಿತ್ತು. ಈಗ ತನ್ನ ಸ್ವಾರ್ಥಗಳಿಗಾಗಿ, ಗಡಿ ಭದ್ರತೆಗಾಗಿ ಎಷ್ಟೇ ದೂರ ಹೋದರೂ ಹೋಗುತ್ತದೆ. ಯಾರನ್ನೂ ಕ್ಷಮಿಸುವುದಿಲ್ಲ. ಅದಕ್ಕಾಗಿ ಒಂದೇ ಬದಿಯಲ್ಲ, 5 ಬದಿಗಳಿಂದ ಒಮ್ಮೆಲೇ ದಾಳಿ ಮಾಡಿತು. ಗಡಿ ದಾಟದೇನೆ ವಿದ್ಯುತ್, ಇಂಧನ, ಇಂಟರ್ನೆಟ್, ಆಹಾರ ಸರಬರಾಜು, ವ್ಯಾಪಾರ ಎಲ್ಲ ಕ್ಷೇತ್ರಗಳಲ್ಲಿ ಒಮ್ಮೆಲೆ ಗಟ್ಟಿಯಾಗಿ ಹೊಡೆದಿತು. ಫಲಿತಾಂಶ, ಬಾಂಗ್ಲಾದೇಶ ಪೂರ್ತಿ ಕುಸಿದು ಬಿಟ್ಟಿತು. ಒಂದೇ ದಿನದಲ್ಲಿ ದೇಶವೆಲ್ಲ ಕದಲಿಬಿಟ್ಟಿತು. ಮೊದಲ ಹೊಡೆತ ಗಟ್ಟಿಯಾಗಿ ವಿದ್ಯುತ್ ಮೇಲೆ ಬಿದ್ದಿತು. ಯಾರೂ ಊಹಿಸದ ಆಘಾತ. ಅಡಾನಿ ಗ್ರೂಪ್ ಬಾಂಗ್ಲಾದೇಶಕ್ಕೆ ಕಡಿಮೆ ಬೆಲೆಯಲ್ಲಿ ಕೊಡುತ್ತಿದ್ದ 800 ಮೆಗಾವಾಟ್ ವಿದ್ಯುತ್ ಅನ್ನು ಒಮ್ಮೆಲೆ ನಿಲ್ಲಿಸಿಬಿಟ್ಟಿತು. ಒಂದು ಬಟನ್ ಒತ್ತಿದ ಹಾಗೆ ಸ್ವಿಚ್ ಆಟ್, ಪೂರ್ತಿ ಬ್ಲ್ಯಾಕ್ಔಟ್. ಢಾಕಾದಿಂದ ಚಿಟ್ಟಗಾಂಗ್ವರೆಗೆ ಎಲ್ಲ ದೊಡ್ಡ ನಗರಗಳು ಕತ್ತಲೆಯಲ್ಲಿ ಮುಳುಗಿಬಿಟ್ಟವು. ಕಾರ್ಖಾನೆಗಳು, ಅಂಗಡಿಗಳು, ಆಸ್ಪತ್ರೆಗಳು, ರಸ್ತೆಗಳು ಎಲ್ಲವೂ ನಿಶ್ಶಬ್ದ, ನಿರ್ಜೀವ. ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಗಾರ್ಮೆಂಟ್ ರಫ್ತುದಾರ ಆದ ಬಾಂಗ್ಲಾದೇಶದ ಉದ್ಯಮ ಒಮ್ಮೆಲೆ ಸ್ತಂಭನಗೊಂಡಿತು. ಲಕ್ಷಾಂತರ ಕಾರ್ಮಿಕರು ಕೆಲಸ ಕಳೆದುಕೊಳ್ಳುತ್ತಾರೆಂದು ಹೆದರಿ ರಸ್ತೆಗಳ ಮೇಲೆ ಬಂದು ನಿಂತರು. ಕೋಟಿಗಟ್ಟಲೆ ಮೌಲ್ಯದ ರಫ್ತು ಆದೇಶಗಳು ಒಂದೇ ದಿನದಲ್ಲಿ ನಿಂತು ಹೋದವು. ಗಡುವುಗಳು ತಪ್ಪಿದವು. ಗ್ರಾಹಕರು ಸಿಟ್ಟು, ಒಪ್ಪಂದಗಳು ರದ್ದು. ಇದಕ್ಕಿಂತ ಮೊದಲು 1 ಯೂನಿಟ್ ವಿದ್ಯುತ್ಗೆ ಕೇವಲ 14 ಯೂನಿಟ್ ಮಾತ್ರ ಕೊಡುತ್ತಿದ್ದ ಅಡಾನಿ ಈಗ ಮತ್ತೆ ಬೇಕಾದರೆ 40 ಯೂನಿಟ್ಗೆ 3 ಪಟ್ಟು ಬೆಲೆ ಹೆಚ್ಚಿಸಿಬಿಟ್ಟ. ಬಾಂಗ್ಲಾದೇಶದ ಸ್ವಂತ ವಿದ್ಯುತ್ ಕೇಂದ್ರಗಳು ಏನೂ ಇಲ್ಲವಲ್ಲ. ಹಳೆಯವು, ಗ್ಯಾಸ್ ಇಲ್ಲದೆ ಮೂಗಿಬಿದ್ದವು, ಪ್ರತಿದಿನ ಹಾಳಾಗುತ್ತಿರುವವು, ದುರಸ್ತಿಗಾಗಿ ಅಳುತ್ತಿವೆ. ಭಾರತ ಒಂದೇ ಮಾತಿನಲ್ಲಿ ಸಂಗತಿ ಸ್ಪಷ್ಟಪಡಿಸಿಬಿಟ್ಟಿತು. ಇನ್ನು ಮುಂದೆ ವಿದ್ಯುತ್ ಸಾಮಾನ್ಯ ವ್ಯಾಪಾರವಲ್ಲ, ಇದು ಆಯುಧ. ಸ್ನೇಹವನ್ನು ಗೌರವಿಸದವರ ಮೇಲೆ ಇದನ್ನು ಬಳಸುತ್ತೇವೆ. ಸಂದೇಶ ಬಾಂಗ್ಲಾದೇಶಕ್ಕೆ ಜೋರಾಗಿ, ಸ್ಪಷ್ಟವಾಗಿ ಹೋಯಿತು. 2ನೇ ಹೊಡೆತ ಡಿಜಿಟಲ್ ಕ್ಷೇತ್ರದಲ್ಲಿ ಬಿದ್ದಿತು. ಬಾಂಗ್ಲಾದೇಶದ ಇಂಟರ್ನೆಟ್ನಲ್ಲಿ 65% ಭಾರತದ ಆಪ್ಟಿಕಲ್ ಖೈಬರ್ ನೆಟ್ವರ್ಕ್ ಮೇಲೆ ಅವಲಂಬಿತ. ಭಾರತ ಅಂತಾರಾಷ್ಟ್ರೀಯ ಗೇಟ್ವೇಗಳನ್ನು ಮುಚ್ಚಿದೊಡನೆ ದೇಶವೆಲ್ಲ ಡಿಜಿಟಲ್ಗೆ ಆಸ್ಲೈನ್ ಆಯಿತು. ಬ್ಯಾಂಕುಗಳು ಕೆಲಸ ಮಾಡಲಿಲ್ಲ. ಮೀಡಿಯಾ ಚಾನೆಲ್ಗಳು ಮುಚ್ಚಿಹೋದವು. ಸರ್ಕಾರಿ ವೆಬ್ಸೈಟ್ಗಳು ಕೂಡ ಡೌನ್ ಆದವು. ಭಾರತದ ಮೇಲೆ ಸೈಬರ್ ಪಿತೂರಿಗಳು ಮಾಡುತ್ತಿದ್ದ ಟ್ರೋಲ್ ಗುಂಪುಗಳು ಅದೃಶ್ಯವಾದವು. ಒಂದು ಗುಂಡು ಹಾರಿಸದೇನೆ ಭಾರತ ಶತ್ರುವಿನ ಗಂಟಲು ಹಿಸುಕಿಬಿಟ್ಟಿತು. ಜಾಕಾ ಪತ್ರಿಕೆಗಳು ಮಾತನಾಡಲಾರದೆ ಇದ್ದವು. ಆನ್ಲೈನ್ ಜಗತ್ತಿನಿಂದ ಬಾಂಗ್ಲಾದೇಶ ಪೂರ್ತಿ ಬೇರ್ಪಟ್ಟಿತು. 3ನೇ ಹೊಡೆತ ಇಂಧನದ ಮೇಲೆ ಬಿದ್ದಿತು. ಬಾಂಗ್ಲಾದೇಶದ ಒಟ್ಟು ತೈಲ ಅವಶ್ಯಕತೆಗಳಲ್ಲಿ 70% ಭಾರತದಿಂದ ತಂದುಕೊಳ್ಳುತ್ತದೆ. ಭಾರತ ಪೆಟ್ರೋಲ್, ಡೀಸೆಲ್ ಸರಬರಾಜನ್ನು ಒಮ್ಮೆಲೆ ನಿಲ್ಲಿಸಿಬಿಟ್ಟಿತು. ಪೆಟ್ರೋಲ್ ಬಂಕ್ಗಳು ಖಾಲಿಯಾದವು. ಕಾರ್ಖಾನೆಗಳು ಮುಚ್ಚಿಹೋದವು. ಶಾಲಾ ಬಸ್ಗಳು ನಿಂತವು. ಆಂಬ್ಯುಲೆನ್ಸ್ಗಳು ಕೂಡ ಇಂಧನ ಇಲ್ಲದೆ ಸಿಕ್ಕಿಹಾಕಿಕೊಂಡವು. ಜನರೇಟರ್ಗಳು ನಡೆಯುತ್ತಿದ್ದ ಉದ್ಯಮಗಳು ಕೂಡ ನಿಂತವು.
ರಸ್ತೆಗಳ ಮೇಲೆ ವಾಹನಗಳು ಟ್ಯಾಂಕ್ಗಳು ಖಾಲಿಯಾಗಿ ನಿಂತವು. ಮಾರುಕಟ್ಟೆಗಳು ಖಾಲಿಯಾದವು. ಜನರು ನಿರಾಶೆಯಲ್ಲಿ ಮುಳುಗಿದರು. ಚೀನಾ ಪಾಕಿಸ್ತಾನದೊಂದಿಗೆ ಸೇರಿ ಭಾರತವನ್ನು ಬೆದರಿಸಬೇಕೆಂದು ನೋಡಿದ್ದಕ್ಕೆ ಭಾರತ ಈ ಹೊಡೆತ ಹೊಡೆದಿತು. ಈಗ ಬಾಂಗ್ಲಾದೇಶಕ್ಕೆ ಭಾರತದ ನಿಯಮಗಳನ್ನು ಒಪ್ಪಿಕೊಳ್ಳುವುದು ಬಿಟ್ಟರೆ ಬೇರೆ ದಾರಿಯಿಲ್ಲ. 4ನೇ ಹೊಡೆತ ಆಹಾರದ ಮೇಲೆ ಬಿದ್ದಿತು. ಗಡಿಯಿಂದ ಅಕ್ಕಿ, ಬೇಳೆಗಳು, ತರಕಾರಿಗಳು, ಹಣ್ಣುಗಳು ಎಲ್ಲವನ್ನೂ ನಿಲ್ಲಿಸಿಬಿಟ್ಟಿತು. ಮಾರುಕಟ್ಟೆಗಳಲ್ಲಿ ಗದ್ದಲ ಶುರುವಾಯಿತು. ಇರುವವುಗಳ ಬೆಲೆಗಳು ಆಕಾಶಕ್ಕೇರಿದವು. ಜನರು ರೇಷನ್ ಅಂಗಡಿಗಳ ಮುಂದೆ ಖಾಲಿ ಚೀಲಗಳೊಂದಿಗೆ ಸಾಲುಗಳಲ್ಲಿ ನಿಂತರು. ಹಿಂದೆ ಭಾರತ ಮಾನವತೆಯಿಂದ ಸಹಾಯ ಮಾಡಿದ ದೇಶವೇ ಈಗ ಚೀನಾ ಸಲಹೆಗಳ ಮೇಲೆ ಕಡಿಮೆ ನೋಡಬೇಕೆಂದು ಪ್ರಯತ್ನಿಸಿತು. ಭಾರತ ಸ್ಪಷ್ಟ ಸಂದೇಶ ಕೊಟ್ಟಿತು. ತನ್ನ ಸ್ನೇಹವನ್ನು ಮೌಲ್ಯ ಕೊಡದವನು ತನ್ನ ಸಹಾಯಕ್ಕೆ ಅರ್ಹನಲ್ಲ. 5ನೇ ಮತ್ತು ಕೊನೆಯ ಹೊಡೆತ ಗಡಿ ಮುಚ್ಚುವಿಕೆ. 496 ಕಿಲೋಮೀಟರ್ ಗಡಿಯನ್ನು ಪೂರ್ತಿ ಸೀಲ್ ಮಾಡಿಬಿಟ್ಟಿತು. ಯಾವ ಸಾಮಾನು ಬರಲಿಲ್ಲ, ಯಾವ ಲಾರಿ ಹೋಗಲಿಲ್ಲ. ಭಾರತ ಮಾರುಕಟ್ಟೆ ಮೇಲೆ ಅವಲಂಬಿತವಾದ ಬಟ್ಟೆ ಉದ್ಯಮ ನಿಂತು ಹೋಯಿತು. ಸಾವಿರಾರು ಲಾರಿಗಳು ಗಡಿ ಬಳಿ ನಿಂತವು. ಲಕ್ಷಾಂತರ ಕೋಟಿ ಮೌಲ್ಯದ ಸಾಮಾನುಗಳು ಹಾಳಾಗುತ್ತಿವೆ. ಢಾಕಾ ವ್ಯಾಪಾರಿಗಳು ಕೈಗಳು ಸುಡುತ್ತಿರುವರು, ಆದರೆ ಏನೂ ಮಾಡಲಾರದು. ಭಾರತ ಸರಬರಾಜು ವ್ಯವಸ್ಥೆಯನ್ನು ಎಂದಿಗೂ ಸರಿಪಡಿಸದಂತೆ ಮಾಡಿಬಿಟ್ಟಿತು. ಚೀನಾ ಕಡೆ ಒತ್ತಡ ತೋರಿಸುವ ದೇಶ ಭಾರತ ಮಾರುಕಟ್ಟೆಯಿಂದ ಹೊರಬರಬೇಕೆಂದು ಸ್ಪಷ್ಟಪಡಿಸಿತು. ಈ 5 ಹೊಡೆತಗಳ ನಂತರ ಬಾಂಗ್ಲಾದೇಶದ ಸ್ಥಿತಿ ದಯನೀಯವಾಗಿ ಬದಲಾಯಿತು. ವಿದ್ಯುತ್ ಹೋದರೆ ಕತ್ತಲೆ, ಇಂಟರ್ನೆಟ್ ಹೋದರೆ ಮಾತುಗಳು ನಿಂತವು, ಇಂಧನ ಹೋದರೆ ವಾಹನಗಳು ನಿಂತವು, ಆಹಾರ ನಿಂತರೆ ಹಸಿವು. ಗಡಿ ಮುಚ್ಚಿದೊಡನೆ ವ್ಯಾಪಾರ ಮುಗಿಯಿತು. ಲಾಕಾ ಬೀದಿಗಳಲ್ಲಿ ಕೂಗಾಟ, ಮಾರುಕಟ್ಟೆಗಳಲ್ಲಿ ನಿಶ್ಶಬ್ದ, ರಸ್ತೆಗಳ ಮೇಲೆ ಪ್ರತಿಭಟನೆಗಳು. ಸರ್ಕಾರ ಚೀನಾದಿಂದ ಸಹಾಯ ಕೇಳುತ್ತಿದೆ, ಆದರೆ ಯಾವ ದೇಶವೂ ಪಕ್ಷಕ್ಕೆ ನಿಲ್ಲಲು ಸಿದ್ಧವಿಲ್ಲ. ಇದು ಕೇವಲ ನಿಯಮಗಳಲ್ಲ, ಹೊಸ ಭಾರತದ ನಿಯಮಗಳ ಪ್ರಕಟಣೆ. ಸಂಯುಕ್ತ ರಾಷ್ಟ್ರಗಳಲ್ಲಿ ಬಾಂಗ್ಲಾದೇಶ ಭಾರತದ ಮೇಲೆ ದೂರು ಸಲ್ಲಿಸಿದಾಗ ಭಾರತದ ಪ್ರತಿನಿಧಿ ಒಂದೇ ಮಾತು ಹೇಳಿದ: ಭಾರತ ಶಾಂತಿಯನ್ನು ಬಯಸುತ್ತದೆ, ಆದರೆ ತನ್ನ ಸ್ವಾತಂತ್ರ್ಯದೊಂದಿಗೆ ರಾಜಿ ಮಾಡುವುದಿಲ್ಲ. ಸದೆಯೆಲ್ಲ ಚಪ್ಪಾಳೆಗಳಿಂದ ತುಂಬಿಹೋಯಿತು. ಇದೇ ಮಾತು ಈಗ ಭಾರತದ ಹೊಸ ವಿದೇಶಾಂಗ ನೀತಿಗೆ ಉದಾಹರಣೆಯಾಯಿತು. ಈಗ ಭಾರತ ಉತ್ತರ ಪೂರ್ವ ಪ್ರದೇಶದಲ್ಲಿ 230 ಕೋಟಿ ರೂಪಾಯಿಗಳೊಂದಿಗೆ ಹೊಸ ರಸ್ತೆಗಳು, ಸುರಂಗಗಳು, ರೈಲು ಮಾರ್ಗಗಳು ನಿರ್ಮಿಸುತ್ತಿದೆ. ಭವಿಷ್ಯತ್ತಿನಲ್ಲಿ ಯಾವ ದೇಶವೂ ಬೆದರಿಸುವ ಅವಕಾಶವಿಲ್ಲದಂತೆ ಮಾಡುತ್ತಿದೆ. ಸಿಲಿಗುರಿ ಮಾರ್ಗದ ಕಥ ಮುಗಿದು ಹೋಯಿತು. ಹೊಸ ಭಾರತದ ಕಥ ಶುರುವಾಯಿತು. ಈ ಘಟನೆಗಳು ಬಾಂಗ್ಲಾದೇಶಕ್ಕೆ ಮಾತ್ರವಲ್ಲ, ಭಾರತದ ಸ್ನೇಹವನ್ನು ಬಳಸಿಕೊಂಡು ಪಿತೂರಿ ಮಾಡುವ ಪಾಕಿಸ್ತಾನ, ಟರ್ಕಿ, ಚೀನಾ ಎಲ್ಲ ದೇಶಗಳಿಗೂ ಪಾಕ. ಈಗ ಯುದ್ಧ ಗಡಿಗಳ ಬಳಿ ಮಾತ್ರವಲ್ಲ, ವಿದ್ಯುತ್, ಇಂಧನ, ಡೇಟಾ, ವ್ಯಾಪಾರ ಮಾರ್ಗಗಳಲ್ಲಿ ನಡೆಯುತ್ತದೆ. ಭಾರತ ಈ ಹೊಸ ಯುದ್ಧವನ್ನು ಒಂದು ಗುಂಡು ಹಾರಿಸದೇನೆ ಗೆದ್ದುಬಿಟ್ಟಿತು. ಈಗ ಪ್ರಪಂಚ ಒಪ್ಪಿಕೊಳ್ಳುತ್ತಿದೆ. ಭಾರತ ಸ್ಥಳೀಯ ಶಕ್ತಿಯಲ್ಲ, ಪ್ರಪಂಚ ಶಕ್ತಿಯಾಗಿ ಬದಲಾಗುತ್ತಿದೆ. ಅದರ ಯೋಜನೆ ಅಷ್ಟು ನಿಖರ. ಶತ್ರುವಿನ ಆರ್ಥಿಕ ವ್ಯವಸ್ಥೆಯನ್ನು ಮೊಣಕಾಲುಗಳ ಮೇಲೆ ತಂದುಬಿಟ್ಟಿತು. ಸ್ನೇಹಿತರೆ, ಇದು ಕೇವಲ ಒಂದು ಸುದ್ದಿಯಲ್ಲ. ಇದು ಭಾರತದ ಆತ್ಮವಿಶ್ವಾಸದ ಗರ್ಜನೆ. ಇದು ಹೊಸ ಭಾರತದ ಧೈರ್ಯದ ಸ್ವರ. ದಶಕಗಳ ಕಾಲ ಶಾಂತಿ, ಸಹನೆ, ಸೋದರಭಾವ ಎಂದು ಮಾತುಗಳು ಹೇಳಿದ ಭಾರತ ಈಗ ಶಕ್ತಿ, ಸ್ವಯಂ ಸಾಮರ್ಥ್ಯ, ಸ್ವಾಭಿಮಾನ ಎಂಬ ಮಾತುಗಳನ್ನು ದೊಡ್ಡದಾಗಿ ಹೇಳುತ್ತಿದೆ. ಸ್ನೇಹದ ಹೆಸರಲ್ಲಿ ಮೋಸ ಮಾಡಿದವರಿಗೆ, ರಹಸ್ಯವಾಗಿ ಪಿತೂರಿ ಮಾಡಿದವರಿಗೆ ಅವರೇ ಮಾತನಾಡುವ ಭಾಷೆಯಲ್ಲೇ ಗಟ್ಟಿಯಾಗಿ ಉತ್ತರ ಕೊಡುತ್ತಿದೆ. ಇನ್ನು ಸಾಕು, ಇದಕ್ಕಿಂತ ಹೆಚ್ಚು ಸಹನೆಯಿಲ್ಲ. ನಮ್ಮ ಗಡಿಗಳನ್ನು ಮುಟ್ಟಿದವನು, ನಮ್ಮ ಗೌರವಕ್ಕೆ ಧಕ್ಕೆ ತಂದವನು, ಅವನೇ ನಾಶವಾಗುತ್ತಾನೆ. ಅದು ಈಗ ನಿಯಮ. ಭಾರತದ ರಾಜತಾಂತ್ರಿಕತೆ ಇನ್ನೂ ಸರಿದೂಗಿಸುವುದಕ್ಕಲ್ಲ, ಸ್ಪಷ್ಟ ಪ್ರತಿಕ್ರಮಕ್ಕಾಗಿ. ಸ್ನೇಹವನ್ನು ಗೌರವಿಸಿದವರಿಗೆ ನಾವು ಇನ್ನೂ ಸಿಂಹದಂತೆ ರಕ್ಷಕರೇ. ಆದರೆ ಶತ್ರುತ್ವ ತೋರಿದವರು ದೊಡ್ಡ ಬೆಲೆ ಕೊಡಬೇಕು. ಇದೇ ಹೊಸ ಭಾರತ, ಸ್ವಯಂ ಸಾಮರ್ಥ್ಯದ್ದು, ಆತ್ಮವಿಶ್ವಾಸದಿಂದ ತುಂಬಿದ್ದು. ಯಾರೂ ಸೋಲಿಸಲಾರದ್ದು, ಯಾರೂ ನಿಲ್ಲಿಸಲಾರದ್ದು. ನಾವು ಯಾರನ್ನೂ ಬೆದರಿಸಲು ಬಂದಿಲ್ಲ, ಆದರೆ ಒಮ್ಮೆ ಉತ್ತರ ಕೊಡಲು ಶುರು ಮಾಡಿದರೆ ಪೂರ್ತಿ ಪ್ರಪಂಚ ನಿಂತು ಕೇಳುತ್ತದೆ, ನೋಡಿ ಕಲಿಯುತ್ತದೆ. ಈ ಹೆಮ್ಮೆ, ಈ ಎದೆಯಲ್ಲಿ ಕುದಿಯುತ್ತಿರುವ ಜ್ವಾಲೆ,
ಈ ದಿನ ಪ್ರತಿ ಭಾರತೀಯನಲ್ಲೂ ಇರಬೇಕು. ಈ ಸಂದೇಶವನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಿ. ಪ್ರತಿ ಭಾರತೀಯನಿಗೂ ತಲುಪಬೇಕು. ಪ್ರತಿ ಎದೆಯಲ್ಲೂ ಈ ಬೆಂಕಿ ಉರಿಯಬೇಕು. ಭಾರತ ಬದಲಾಗಿಬಿಟ್ಟಿದೆ. ಇನ್ನು ಯಾರೂ ನಮ್ಮನ್ನು ದುರ್ಬಣರು ಎಂದು ಹೇಳಲಾರರು. ಅಗತ್ಯ ಬಂದರೆ ಇತಿಹಾಸವನ್ನೇ ಬದಲಿಸಿಬಿಡುತ್ತೇವೆ. ಸ್ನೇಹಿತರೇ, ನೋಡಿದಿರಲ್ಲ, ಬಾಂಗ್ಲಾದೇಶದ ಧಾಟಿಗೆ ಭಾರತದ ಪ್ರತಿಕ್ರಿಯೆ ನಿಮಗೆ ಹೇಗನಿಸಿತು? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಳು ನೋಡಬೇಕಾದರೆ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಸಿಂಬಲ್ ಅನ್ನು ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಅದರಿಂದ ನಮ್ಮ ವಿಡಿಯೋಗಳು ಯಾವುದೂ ಮಿಸ್ ಆಗದೆ ನೀವೇ ಮೊದಲು ನೋಡಬಹುದು. ಜೈ ಹಿಂದ್, ಜೈ ಭಾರತ್.